ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಕ್ಷೇತ್ರದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಒಂದು ಬಹಳ ಮಹತ್ವದ ಒಂದು ಸಂದರ್ಭ. ನಮ್ಮ ಕರ್ನಾಟಕ ರಾಜ್ಯದ ಒಂದು ಏನು ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಇದರ ಜಿಲ್ಲಾಧ್ಯಕ್ಷರಾಗಿ ನಮ್ಮವರೇ ಆದಂತಹ ನಮ್ಮ ಕಾಲೇಜಿನ ಒಬ್ಬ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ MP ಶ್ರೀನಾಥ್ ಅವರು ಕೆಲವು ವರ್ಷಗಳ ಹಿಂದೆ ಆಯ್ಕೆಯಾದರು. ಇದೆಲ್ಲ ನಮಗೆ ಬಹಳ ಸಂತೋಷ ಮತ್ತು ಒಂದು ಅಭಿಮಾನದ ಸಂಗತಿ. ನಮ್ಮೆಲ್ಲರ ಒಂದು ಪ್ರೋತ್ಸಾಹ ಮತ್ತು ಸಹಕಾರ ಅವರ ಜೊತೆ ಇತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ವರ್ಷಗಳಿಂದ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಿದ್ರು. ಹಾಗೆ ಅರ್ಹವಾಗಿ ಅದಕ್ಕೆ ಅವರು ಜಿಲ್ಲಾ ಅಧ್ಯಕ್ಷರಾಗಿ ನೇಮಕಗೊಂಡರು. ಆ ನಂತರ ಕೂಡ ಅವರು ಅಧ್ಯಕ್ಷರಾಗಿ ಆದ ನಂತರ ಕೂಡ ನಮ್ಮ ಕಾಲೇಜಿಗೆ ಬೆಳ್ತಂಗಡಿ ತಾಲೂಕು ಈ ಪರಿಸರದಲ್ಲಿ ಅನೇಕ ಒಳ್ಳೆಯ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಇದರಿಂದ ನಮ್ಮ ಸಂಸ್ಥೆಯು ಕೂಡ ಅನೇಕ ಉಪಯುಕ್ತವಾದಂತಹ ಒಂದು ಅವಕಾಶಗಳು ಸಿಕ್ಕಿವೆ. ಎಲ್ಲ ಹಿನ್ನೆಲೆಯಲ್ಲಿ ಮತ್ತೆ ನಮ್ಮ ಆಡಳಿತ ಮಂಡಳಿ ಕೂಡ ಯಾವತ್ತೂ ಕನ್ನಡದ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ ಯಾವತ್ತೂ ಪ್ರೋತ್ಸಾಹ, ಸಹಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಲವಾರು ದಶಮಾನಗಳಿಂದ ನಡೆಯುತ್ತಾ ಬರ್ತಾ ಇರುವಂತಹ ಒಂದು ಸಾಹಿತ್ಯ ಸಮ್ಮೇಳನಗಳು ಇದಕ್ಕೆ ಸಾಕ್ಷಿ. ಅದರಿಂದ ನಿರಂತರವಾಗಿ ಶ್ರೀ ಕ್ಷೇತ್ರದಿಂದ ಕನ್ನಡ ಸಾಹಿತ್ಯದ ಒಂದು ಸೇವೆ ಮತ್ತು ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಿ ಶ್ರೀನಾಥರು, ನಮ್ಮವರೇ ಆದ ಶ್ರೀನಾಥರು ಒಂದು ಜಿಲ್ಲಾ ಅಧ್ಯಕ್ಷರಾದದ್ದು ಕೂಡ ಅದಕ್ಕೆ ಹೆಚ್ಚಿನ ಒಂದು ಮೆರುಗನ್ನು ತಂದಿದೆ ಮತ್ತು ನಮ್ಮ ಸಂಸ್ಥೆಯ ಕನ್ನಡ ಕಾರ್ಯಕ್ರಮಗಳಿಗೆ ಹೊಸ ಆಯಾಮವನ್ನು ಕೂಡ ಕೊಟ್ಟಿದೆ ಅಂತ ಹೇಳಬಹುದು. ಇದಕ್ಕೆ ಪೂರಕವಾಗಿ ಶ್ರೀಯುತ ಡಾಕ್ಟರ್ ಶ್ರೀನಾಥ್ ಅವರ ಒಂದು ಅಪೇಕ್ಷೆ ಇತ್ತು. ನಮ್ಮ ಕಾಲೇಜಿನ ಕ್ಯಾಂಪಸ್ನಲ್ಲಿ ಅವರ ಈ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಸಹಕಾರ ಆಗುವ ರೀತಿಯಲ್ಲಿ ಒಂದು ಕಚೇರಿಯನ್ನು ಆರಂಭ ಮಾಡಬೇಕನ್ನುವಂಥದ್ದು. ಇದಕ್ಕೆ ಆಡಳಿತ ಮಂಡಳಿಯಿಂದ ಮುಖ್ಯವಾಗಿ ಕಾರ್ಯದರ್ಶಿ ಹರ್ಷೇಂದ್ರ ಕುಮಾರ್ ಅವರು ಇದಕ್ಕೆಲ್ಲ ಪ್ರೋತ್ಸಾಹ ಸಹಕಾರವನ್ನು ಕೊಟ್ಟು ಈ ಒಂದು ಕಚೇರಿಯನ್ನು ಇಲ್ಲಿ ಆರಂಭ ಮಾಡುವಲ್ಲಿ ಅವರು ಇವರಿಗೆ ಮಾರ್ಗದರ್ಶನ ನೀಡಿದ್ದಾರೆ, ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ B ಕುಮಾರ್ ಹೆಗ್ಡೆ ಅವರು ಹಾಗೆಲ್ಲ ಅವರ ಸಹೋದ್ಯೋಗಿಗಳು ಕೂಡ ಇದಕ್ಕೆ ಒಂದು ಸಹಕಾರವನ್ನು ನೀಡಿ ಇವತ್ತು ಈ ಒಂದು ಕಚೇರಿಯಲ್ಲಿ ಆರಂಭ ಆಗ್ತಾ ಇದೆ. ಈ ಕಚೇರಿ ನಮ್ಮ ಕಾಲೇಜಿನ ಆವರಣದಲ್ಲಿ ಆಗುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ನಮ್ಮ ಕಾಲೇಜಿನ ಮೂಲಕ, ನಮ್ಮ ಸಂಸ್ಥೆಯ ಮೂಲಕ ವಿಶೇಷ ಒಂದು ಸಹಕಾರ ಮತ್ತು ಕೊಡುಗೆ ಬಹುಶಃ ಸಿಗಲಿಕ್ಕಿದೆ ಮುಂದಿನ ವರ್ಷಗಳಲ್ಲಿ. ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಇದರಿಂದ ಪರ್ಯಾಯವಾಗಿ ಅವರಿಗೂ ಕೂಡ ಇದರ ಪ್ರಯೋಜನ ಸಿಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಶಯ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕನ್ನಡ ಸಾಹಿತ್ಯಕ್ಕೆ, ಕನ್ನಡಕ್ಕೆ, ಕನ್ನಡದ ಬೆಳವಣಿಗೆಗೆ ಮತ್ತು ಪ್ರಚಾರಕ್ಕೆ ಮತ್ತು ಅದು ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ತಲುಪುವಲ್ಲಿ ಈ ಒಂದು ಕಚೇರಿ ಸಹಕಾರಿಯಾಗಲಿ ಅಂತ ಹಾರೈಸ್ತಾ, ಡಾಕ್ಟರ್ MP ಶ್ರೀನಾಥ್ ಅವರಿಗೆ ಅವರ ಈ ಒಂದು ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಅವರು ಸಾಧನೆ ಮಾಡುವಂತಾಗಲಿ, ನಾವೆಲ್ಲ ಅವರ ಜೊತೆಗಿದ್ದೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಿದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ, ಇಲ್ಲಿ ಪ್ರಾಚಾರ್ಯ ಡಾಕ್ಟರ್ ಕುಮಾರ್ ಹೆಗ್ಡೆ ಅವರಿದ್ದಾರೆ, ಉಪ ಪ್ರಾಚಾರ್ಯ ಕಾಕತ್ಕರ್ ಇದ್ದಾರೆ, ಆತ್ಮೀಯರಾದ ಸಾಹಿತ್ಯ ಪರಿಷತ್ನ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾದ ಯದುಪತಿ ಗೌಡರಿದ್ದಾರೆ, ಎಲ್ಲ ಹಿರಿಯ ಉಪನ್ಯಾಸಕ ಬಂಧುಗಳಿದ್ದೀರಿ, ಸಹೋದ್ಯೋಗಿ ಬಂಧುಗಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳನ್ನು ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಇದ್ದೇನೆ. ಈ ಕಚೇರಿಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸ್ತೇನೆ. ಪ್ರಾರ್ಥನೆ ಮಾಡಿ, ಮಾನ್ಯ ಕಾರ್ಯದರ್ಶಿಯವರೇ, ಮಾನ್ಯ ಯದುಪತಿ ಗೌಡ ಅವರೇ, ಪ್ರೊಫೆಸರ್ SN ಕಾಕತ್ಕರ್ ಅವರೇ, ಎಲ್ಲ ಅಧ್ಯಾಪಕ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನನ್ನ ಆತ್ಮೀಯರಾದಂತಹ ಡಾಕ್ಟರ್ MP ಶ್ರೀನಾಥ್ ಅವರೇ, ಈಗಾಗಲೇ ಮಾನ್ಯ ಕಾರ್ಯದರ್ಶಿಯವರು ನಮ್ಮ ವಿದ್ಯಾಸಂಸ್ಥೆ ಮತ್ತು ಕನ್ನಡ ಸಾರಸ್ವತ ಲೋಕಕ್ಕೆ ಇರತಕ್ಕಂತಹ ಅವಿನಾಭಾವ ಸಂಬಂಧದ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದಾರೆ.
ಅದು 100ಕ್ಕೆ 100 ಸತ್ಯ. ಅದರಿಂದ ನಮ್ಮ ವಿದ್ಯಾಸಂಸ್ಥೆಗಳು ಕನ್ನಡಕ್ಕೆ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಕನ್ನಡ ಕಟ್ಟುವ ಕೆಲಸಕ್ಕೆ, ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೈಂಕರ್ಯದಲ್ಲಿ ಬಹಳ ಚೆನ್ನಾಗಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಮತ್ತು ಈ ನಿಟ್ಟಿನಲ್ಲಿ ಈ ಒಂದು ಅವಕಾಶವನ್ನ ಡಾಕ್ಟರ್ ಎಂ ಪಿ ಶ್ರೀನಾಥ್ ಅವರಿಗೆ ಒದಗಿಸಿಕೊಡುವುದರ ಮೂಲಕ ಮತ್ತೊಮ್ಮೆ ಕನ್ನಡಾಭಿಮಾನವನ್ನ ಮೆರೆದಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಡಾಕ್ಟರ್ ಎಂ ಪಿ ಶ್ರೀನಾಥ್ ಅವರು ಈಗ ಪ್ರಸ್ತುತ ನಮ್ಮ ಜಿಲ್ಲಾ ಅಧ್ಯಕ್ಷರು. ಮುಂದಿನ ದಿನಗಳಲ್ಲಿ ಅವರು ತಮ್ಮ ವಿಶೇಷ ಪರಿಶ್ರಮ ಮತ್ತು ಕನ್ನಡ ಪರ ಚಟುವಟಿಕೆಗಳೊಂದಿಗೆ ಅವರು ಮುಂದೆ ರಾಜ್ಯಾಧ್ಯಕ್ಷರಾಗಲಿ ಮತ್ತು ಇನ್ನೂ ಹೆಚ್ಚಿನ ಗುರುತರವಾಗಿರ್ತಕ್ಕಂತಹ ಸಾಧನೆಗಳನ್ನು ಮಾಡುವ ಹಾಗಾಗಲಿ ಕನ್ನಡದ ಕೆಲಸ ಮತ್ತು ಈ ಸಂಘಟನೆಯ ಕೆಲಸದಲ್ಲಿ ಅವರು ಎತ್ತಿದ ಕೈ. ನಿರಂತರವಾಗಿಯೂ ಕೂಡ ಕ್ರಿಯಾಶೀಲರಾಗಿರ್ತಕ್ಕಂತಹ ಒಂದು ಅಪರೂಪದ ವ್ಯಕ್ತಿತ್ವ ಡಾಕ್ಟರ್ ಎಂ ಪಿ ಶ್ರೀನಾಥ್ ಅವರು. ಅವರ ಪ್ರಾಮಾಣಿಕತೆಗೆ, ನಿಸ್ಪೃಹತೆಗೆ ಮತ್ತೆ ಅವರ ಹಿಡಿದ ಕೆಲಸವನ್ನ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಸಾಧಿಸುವಂತಹ ಛಲದಿಂದ ಅವರು ಇನ್ನಷ್ಟು ಒಳ್ಳೆಯ ಕನ್ನಡ ಪರವಾದ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಈ ಕೇಂದ್ರ ಕಚೇರಿ ಅವರಿಗೆ ನಿರಂತರವಾಗಿಯೂ ಕೂಡ ಒಳ್ಳೆಯದನ್ನೇ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಡಾಕ್ಟರ್ ಎಂ ಪಿ ಶ್ರೀನಾಥ್ ಅವರಿಗೆ, ಒಟ್ಟು ಜಿಲ್ಲಾ ಕನ್ನಡ ಸಾಹಿತ್ಯ ಬಳಗಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಮಾನ್ಯ ಕಾರ್ಯದರ್ಶಿ ಅವರಿಗೆ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಮಾನ್ಯ ಯದುಪತಿ ಗೌಡರು ಬೆಳ್ತಂಗಡಿಯಿಂದ ಆಗಮಿಸಿದ್ದಾರೆ, ಅವರಿಗೂ ಕೂಡ ವಿಶೇಷ ವಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಡಾಕ್ಟರ್ ಎಂ ಪಿ ಶ್ರೀನಾಥ್ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಪ್ರೊಫೆಸರ್ ಸತೀಶ್ ಚಂದ್ರ ಎಸ್ ಅವರೇ, ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಿ ಎ ಕುಮಾರ್ ಹೆಗ್ಡೆ ಅವರೇ, ಪ್ರಾಂಶುಪಾಲರಾದ ಪ್ರೊಫೆಸರ್ ಎಸ್ ಎಂ ಕಾಕತ್ಕರ್ ಅವರೇ, ಡಾಕ್ಟರ್ ಶ್ರೀಧರ ಭಟ್ ಅವರೇ, ಬೆಳ್ತಂಗಡಿ ತಾಲೂಕು ಅಧ್ಯಕ್ಷರಾದ ಡಿ ಯದುಪತಿ ಗೌಡ ಅವರೇ, ಎಲ್ಲ ಸಾಧ್ಯವರ ಬಂಧುಗಳಿಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು. ಯಾಕೆಂದರೆ ಕಳೆದ 1 ವರ್ಷಗಳ ಹಿಂದೆ ನಾನು ನಮ್ಮ ಕಾರ್ಯದರ್ಶಿಯವರಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೆ, ಒಂದು ಸಾಹಿತ್ಯ ಪರಿಷತ್ತಿಗೆ ಒಂದು ಕಚೇರಿ ಬೇಕು ಅಂತೇಳಿ. ಹಿಂದೆ ಕಳೆದ ಯಶೋವರ್ಮ ಅವರು ಇರುವಾಗಲೂ, ತಾಲೂಕು ಅಧ್ಯಕ್ಷರಿರುವಾಗ ನಮಗೆ ಒಂದು ಸ್ವಂತ ಕಚೇರಿ ಅಂತೇಳಿ ಇರಲಿಲ್ಲ. ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಇನ್ನು ಸ್ವಲ್ಪ ಅಲ್ಲಿ ಪುಸ್ತಕ ಪ್ರಕಾಶನ ಮಾಲೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತಾ ಇದ್ದೆ. ಆಮೇಲೆ PGಯಲ್ಲಿ ಹೀಗೆ ಕೂತ್ಕೊಳ್ತಾ ಇದ್ದೆ. ಒಂದು ನಿರ್ದಿಷ್ಟ ಸ್ಥಳ ಬೇಕೆನ್ನುವ ಉದ್ದೇಶದಿಂದ ನಾನು ಬೇಡಿಕೆಯನ್ನು ಕೂಡ ಸಲ್ಲಿಸಿದ್ದೆ. ಅವರು ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಈ ಒಂದು ಕೊಠಡಿಯ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದರು. ಈಗ ಪರಮ ಪೂಜ್ಯ ಕಾವಂದ್ರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸುತ್ತಾ, ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರನ್ನು ಕೂಡ ಸ್ಮರಿಸುತ್ತಾ, ನಾನು ಪ್ರತಿ ವಾರ ಧರ್ಮಸ್ಥಳಕ್ಕೆ ಹೋಗುವಾಗ ಪೂಜ್ಯ ಕಾವಂದ್ರು ಹರ್ಷೇಂದ್ರ ಕುಮಾರ್ ಅವರನ್ನು ಭೇಟಿ ಆಗ್ತೇನೆ. ಆಗ ಮೊದಲು ಕೇಳುವ ಪ್ರಶ್ನೆ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಹೇಗೆ ಆಗ್ತಾ ಉಂಟು ಅಂತೇಳಿ. ನಾನು ಪ್ರತಿ ವಾರ ಆದ ಕಾರ್ಯಕ್ರಮದ ಬಗ್ಗೆ ಕೂಡ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಅವರಿಗೆ ಬಹಳ ಸಂತೋಷ ಪಡ್ತಾರೆ, ಹೀಗೆ ಕಾರ್ಯಕ್ರಮ ಆಯಿತು. ಮೊನ್ನೆ ಮಂಗಳೂರು ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ವಿವೇಕರಯ್ಯ ಅವರ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು ಅಂತ ಹೇಳುವಾಗ ಅವರು ಕೂಡ ಸಂತೋಷ ಪಡ್ತಾರೆ. ಆಮೇಲೆ ಪ್ರತಿ ಬಾರಿ ಹೋಗುವಾಗ ಕೂಡ ನಮ್ಮಿಂದ ಏನಾದರೂ ನಿಮಗೆ ಸಹಾಯ ಬೇಕಾದರೆ ಕೇಳಿ ಎನ್ನುವಂಥ ಮಾತುಗಳನ್ನು ಕೂಡ ಆ ಸಂದರ್ಭದಲ್ಲಿ ಕೂಡ ಹೇಳ್ತಾರೆ. ನಮ್ಮ 2 ವರ್ಷಗಳ ಹಿಂದೆ ನಾನು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಾಗ ಮಂಗಳೂರಿನವರೊಂದು ಬೇಡಿಕೆ ಇತ್ತು, ಮಂಗಳೂರಿನಲ್ಲಿ ಒಂದು ಕೇಂದ್ರ ಕಚೇರಿ ಬೇಕು ಅಂತೇಳಿ. ಆ ಬಗ್ಗೆ ನಾವು ನಂತೂರು ಭಾರತಿ ಕಾಲೇಜಿನಲ್ಲಿ ಒಂದು ಕೇಂದ್ರ ಕಚೇರಿಯನ್ನು ಕೂಡ ಸ್ಥಾಪನೆ ಮಾಡಿದೆವು. ತಿಂಗಳಿಗೆ ನಾವು 1,500 ರೂಪಾಯಿ ಕೂಡ ನಾವು ಕೊಡ್ತಾ ಇದ್ದೆವು 2 ವರ್ಷದವರೆಗೆ. ನಾನು ತಿಂಗಳಿಗೆ ಒಮ್ಮೆ ಅಲ್ಲಿ ಹೋದ್ರೂ ಕೂಡ ಅಲ್ಲಿ ಯಾರೂ ಮಂಗಳೂರಿನವರು ಬರ್ತಾ ಇರಲಿಲ್ಲ. ನಾನು ಕೇಳಿದೆ ಕಾರಣ ಏನು ಬರ್ತಾ ಇರಲಿಲ್ಲ ಅಂತೇಳಿ. ಅದು ಅಲ್ಲಿ ಟ್ರಾಫಿಕ್ ಸಮಸ್ಯೆ, ಮತ್ತೆ ಅಲ್ಲಿ ಅಷ್ಟು ದೂರ ನಾವು ಬರುವುದಿಲ್ಲ, ಹಾಗೆ ನಮಗೆ ಬರ್ಲಿಕ್ಕೆ ಆಗುದಿಲ್ಲ, ನೀವು ಎಲ್ಲಿ ಬೇಕಾದರೂ ಆಫೀಸ್ ಇಡಿ ಅಂತ ಒಂದು ಆಫೀಸ್ ಇಡಿ ಅಂತೇಳಿ. ಈಗಿನ ಕಾಲದಲ್ಲಿ ನಮಗೆ ಮಂಗಳೂರಿನಲ್ಲಿ ಆಫೀಸ್ ಏನು ಬೇಕು ಅಂತೇಳಿ ಇಲ್ಲ. ಯಾಕೆಂದರೆ ಇಂಟರ್ನೆಟ್ ಯುಗ, ಮೊಬೈಲ್ ಯುಗದಲ್ಲಿ ನಾವು ಇಲ್ಲಿ ಕೂತ್ಕೊಂಡು ಎಲ್ಲ ಇಡೀ ಜಿಲ್ಲೆಯ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಬಹುದು. ಆಮೇಲೆ ಈಗ ಕಚೇರಿಗೆ ಬರುವವರ ಸಂಖ್ಯೆ ಕಡಿಮೆ ಆಗಿದೆ. ಎಲ್ಲ ಮೊಬೈಲ್ನಲ್ಲಿ ಅಥವಾ ವಾಟ್ಸಪ್ಪಿನಲ್ಲಿ ಅಥವಾ ಮೇಲ್ನಲ್ಲಿ ಮಾಹಿತಿಯನ್ನು ಕಳಿಸ್ತಾ ಇದ್ದಾರೆ ಅಂತ ಒಂದು ಇವತ್ತು ನನಗೆ ಕಾರ್ಯದರ್ಶಿಯವರ ಒಂದು ಮಾರ್ಗದರ್ಶನದ ನನಗೆ ಪ್ರತಿ ಬಾರಿ ಕೂಡ ಸಿಗ್ತಾ ಇದೆ. ನಮ್ಮ ಪ್ರಾಂಶುಪಾಲರು ಡಾಕ್ಟರ್ ಬಿ ಎ ಕುಮಾರ್ ಹೆಗ್ಡೆ ಅವರು ಕೂಡ ನನ್ನಲ್ಲಿ ಆಗಾಗ ಕೇಳ್ತಾ ಇರ್ತಾರೆ, ಸಾಹಿತ್ಯದ ಎಲ್ಲಿ ಕಾರ್ಯಕ್ರಮ ಉಂಟು. ಕಳೆದ ಬಾರಿ ನಾವು ಎಳನೀರಿನಲ್ಲಿ ಅವರು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ರು. ಕಾರ್ಯಕ್ರಮ ಬಹಳ ಒಂದು ಇವತ್ತು ಇಡೀ ಜಿಲ್ಲೆಯಲ್ಲಿ ಕೂಡ ಎಳನೀರಿನ ಕಾರ್ಯಕ್ರಮವನ್ನು ಇವತ್ತು ಕೂಡ ನೆನಪಿಸ್ತಾ ಇದ್ದಾರೆ. ಮೊನ್ನೆ ನಾನು ಮಂಗಳೂರಿನಲ್ಲಿ ಅಭಿಯಾನ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಪಾವೂರಿನ PDO, ನೀವು ಸಾಹಿತ್ಯ ಪರಿಷತ್ತಿನ ಬಹಳ ಒಂದು ಒಳ್ಳೆಯ ಕೆಲಸ ಮಾಡಿದ್ದು ಏನು ಅಂತ ಹೇಳಿದ್ರೆ ಎಳನೀರಿನ ಕಾರ್ಯಕ್ರಮ ನೀವು ಮಾಡಿದ್ದು, ಕುಗ್ರಾಮದಲ್ಲಿ ನೀವು ಮಾಡಿದ್ದು ಅಂತೇಳಿ. ಇದು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಒಂದು 4 ಜನರು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀರಿ ಅಂತ ಹೇಳುವಾಗ. ಮತ್ತೊಂದು ಮೊನ್ನೆ ನಾವು ಇಲ್ಲಿಗೆ ವಿವೇಕರಯ್ಯ ಅವರು ನಮ್ಮಲ್ಲಿ ಒಂದು ಬೇಡಿಕೆ ಇಟ್ಟಿದ್ರು, ಅವರ ಒಂದು ಪುಸ್ತಕವನ್ನು ಸರ್
ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಇರುವಂಥದ್ದು. ಒಂದು 100 ಪುಸ್ತಕ ಸಾಹಿತ್ಯ ಪರಿಷತ್ತಿನವರು ಖರೀದಿ ಮಾಡಬೇಕು ಅಂತೇಳಿ ನಾನು ನಮ್ಮ ಡಾಕ್ಟರ್ LH ಮಂಜುನಾಥ್ ಅವರಿಗೆ ಒಂದು ಗೌರವ ಅರ್ಪಣೆ ಮಾಡುವಾಗ ಆ ಪುಸ್ತಕವನ್ನು ಅವರಿಗೆ ಕೊಟ್ಟೆ. ಆಗ ಅದನ್ನು ನೋಡಿ ಇದು ಯಾರು ಬರೆದದ್ದು, ವಿವೇಕರಲ್ಲಿಯ ಮಾಹಿತಿಯನ್ನು ಉಂಟು, ಹಾಗಾದರೆ ನಮಗೊಂದು 100 ಪುಸ್ತಕ ಕಳಿಸಿಕೊಡಿ. ಆಮೇಲೆ ಅವರು ಹೇಳಿದರು ನಮಗೆ 100 ಅಲ್ಲ 400 ಪುಸ್ತಕ ಬೇಕು ಅಂತೇಳಿ. ಇದು ವಿವೇಕರಯ್ಯ ಅವರಿಗೆ ಗೊತ್ತಾಗಿ ಕೊನೆಗೆ ಅವರು ಎಷ್ಟು ಸಂತೋಷ ಪಟ್ಟರು ಅಂತ ಹೇಳಿದರೆ, ಶ್ರೀನಾಥ್ರೆ ನೀವು ಸಾಮಾನ್ಯ ಕೆಲಸ ಅಲ್ಲ, ಇದು ಒಂದು ದೊಡ್ಡ ಕೆಲಸ, ಯಾರು ಮಾಡದ ಕೆಲಸವನ್ನು ನಮಗೂ ಈ ರೀತಿ ಹೇಳುವಾಗ ನಮಗೂ ಕೂಡ ಬಹಳ ಸಂತೋಷ ಆಗ್ತಾ ಇದೆ. ಇನ್ನೂ ಬಹಳಷ್ಟು ನಾವು ಕೆಲಸ ಮಾಡಲಿಕ್ಕೂ ಕೂಡ ಬಾಕಿ ಇದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇವತ್ತು ವಿದ್ಯಾರ್ಥಿಗಳ ಬಾಯಿಂದಲೂ ಕೂಡ ಸಾಹಿತ್ಯ ಪರಿಷತ್ತಿನಿಂದಾಗಿ ನನ್ನ ಜೀವನ ಈ ರೀತಿಯಾಗಿದೆ, ಒಳ್ಳೆಯದಾಗಿದೆ, ಸಾಹಿತ್ಯ ಪರಿಷತ್ತಿನಿಂದಾಗಿ ನನಗೆ ಇದು 2.5 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ ಅಂತ ಹೇಳುವಾಗ ನಮಗೂ ಕೂಡ ಬಹಳ ಸಂತೋಷ ಆಗ್ತದೆ. ಇನ್ನು ಮುಂದೆ ಕೂಡ ನಮಗೆ ನಿಮ್ಮ ಮಾರ್ಗದರ್ಶನ ಬೇಕು. ನಾವು ಎಲ್ಲಿಯಾದರೂ ತಪ್ಪಿ ನಡೆದಲ್ಲಿ ನೀವು ನಮ್ಮನ್ನು ಕರೆದು ನಮಗೆ ಬುದ್ಧಿವಾದ ಹೇಳಿ ಸರ್. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ನಾವು ಮಾಡಲಿಕ್ಕಿದೆ. ವಿಶೇಷವಾಗಿ ಇವತ್ತು ಬೆಳಗ್ಗೆ 9:30 ಆದರೂ ಕೂಡ ಬ್ಯುಸಿ ಇದ್ರಿ ಇವತ್ತು ಸರ್. ಇವತ್ತು ನ್ಯಾಚುರೋಪತಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆದರೂ ಸಮಯ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಿರಿ. ಸಾಹಿತ್ಯ ಪರಿಷತ್, ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ವಿಶೇಷವಾಗಿ ತಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಿನ್ನೆ ನಾನು ಡಾಕ್ಟರ್ ಬಿ ಎ ಕುಮಾರೆಡ್ಡಿ ಅವರಲ್ಲಿ ಹೇಳಿದಾಗ 12 ಕಾಲಕ್ಕೆ ನಮ್ಮ ಕಚೇರಿ ಉದ್ಘಾಟನೆ ಮಾಡಲಿಕ್ಕೆ ಸೆಕ್ರೆಟರಿ ಅವರು ಬರ್ತಾರೆ ಅಂತ ಹೇಳುವಾಗ ನಮ್ಮದು ಮೀಟಿಂಗ್ ಉಂಟು 11 ಗಂಟೆಗೆ, ಬಹುಶಃ ಅದು ಸ್ವಲ್ಪ ಮುಂದೆ ಹೋಗಿ, ಇಲ್ಲ ನಾನು 12 ಗಂಟೆಗೆ ನಾನು ಮುಗಿಸಿ ಬರ್ತೇನೆ ಅಂತ ಹೇಳಿದ್ರು. ನಾನು ಫೋನ್ ಮಾಡಬೇಕಾದ್ರೆ ಆಯ್ತು ಬರ್ತಾ ಇದ್ದೇನೆ ಅಂತೇಳಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರಿಗೆ ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಉಪಪ್ರಾಂಶುಪಾಲ ಪ್ರೊಫೆಸರ್ ಕಾಕತ್ಕರ್ ಇದ್ದಾರೆ, ನಮ್ಮ ರಿಜಿಸ್ಟರ್ ಡಾಕ್ಟರ್ ಶರೀಫು ಮೇಡಮ್ ಇದ್ದಾರೆ, ಬೆಳ್ತಂಗಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಡಿ ಯದುಪತಿಗೌಡ ಇದ್ದಾರೆ, ಕಚೇರಿ ಅಧೀಕ್ಷಕರು ನಮ್ಮ ದಿವಾಕರ್ ಪಟ್ವರ್ಧನ್ ಇದ್ದಾರೆ, ಮಹೇಶ್ ಶೆಟ್ಟಿ ಅವರಿದ್ದಾರೆ, B.Ed ಕಾಲೇಜಿನ ಪ್ರಾಂಶುಪಾಲರು ಸಂತೋಷ್ ಸೌದಾನೆ ಇದ್ದಾರೆ. ಒಬ್ಬ ಪ್ರತಿಭೆ, ಯಾಕಂದ್ರೆ ಇವನನ್ನು ನಾನು ಈ ಸಂದರ್ಭದಲ್ಲಿ ಮಹೇಂದ್ರ ಅಂತೇಳಿ ನಮಗೆ 2-3 ಕಾರ್ಯಕ್ರಮವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದಾನೆ. ನಮಗೆ ದಾಖಲೆ ಯಾರಾದ್ರೂ ಕೇಳಿದ್ರೆ ನೀವು ಸಾಹಿತ್ಯ ಪರಿಷತ್ತಿನವರು ಏನ್ ಮಾಡಿದ್ದೀರಿ ಅಂತ ಕೇಳಿದ್ರೆ ಅವರು ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗ್ತದೆ. ಎಳನೀರು ಇರ್ಬೋದು, ಅದು ವಿವೇಕರಯ್ಯ ಅವರ ಪುಸ್ತಕ ಇರ್ಬೋದು, ಮೊನ್ನೆ ಇಲ್ಲಿ ರೆಸಿಡೆನ್ಸಿಯಲ್ ಕಾಲೇಜಿನಲ್ಲಿ ನಡೆದ ದತ್ತಿ ನಿಧಿ ಉಪನ್ಯಾಸ ಇರ್ಬೋದು, ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ ನೀವು ಯಾವಾಗ ಕರೆದ್ರು ಬೇಕಾದ್ರೆ ನಾನು ಬರ್ತೇನೆ ಅಂತೇಳಿ. ಇದು ನಮಗೆ ಬಹಳ ಸಂತೋಷ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ M.Com ಮಾಡ್ಲಿಕ್ಕೆ ಇದ್ದೀರಿ ನೀವು ಅಲ್ವಾ? ಹೌದು. ಆದ್ರೂ ಕೂಡ ನಾನು ಸಾಹಿತ್ಯ ಪರಿಷತ್ತಿನ ಕೆಲಸಕ್ಕೆ ಬರ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲ ಜಿಲ್ಲೆಯಿಂದ ನಮಗೆ ಒಳ್ಳೆಯ ಮಾತುಗಳು ಬರುವಾಗ ನಮಗೂ ಕೂಡ ಸಂತೋಷ ಆಗ್ತದೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಹೋಬಳಿ ಅಧ್ಯಕ್ಷರು ದಿವಾ ಕೊಕ್ಕಡ ಅವರು ಪದಗ್ರಹಣ ಆಗ್ಲಿಲ್ಲ, ಇನ್ನು ಆಗ್ಬೇಕಷ್ಟೇ, ಅವರಿಗೆ ಪುರುಸೋದಿಲ್ಲ. ಅವರು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ಧನ್ಯವಾದಗಳು.